ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗೀತು. ಈಗೇನಿದ್ರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಾ ಇದೆ. ಈ ಬಾರಿ ಜನ ಕೈಗೆ ಜೈ ಅಂದಿದ್ದಾರಾ ಅಥವಾ ಕಮಲಕ್ಕೆ ಮಣೆ ಹಾಕಿದ್ದಾರಾ? ಈಗ ಎರಡೂ ಪಕ್ಷದಲ್ಲೂ ಕೂಡ ನಾಯಕರುಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲೇ ಇರೋದು. ಏನಾಗಬಹುದು ನೋಡಿ. ಎರಡೂ ಕ್ಷೇತ್ರಗಳಲ್ಲಿ ನಾವು ಹಿಂದೆ ಸ್ವಲ್ಪ ಯೋಚನೆ ಮಾಡೋದಾದರೆ, ಚುನಾವಣೆ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಬೆಳವಣಿಗೆಗಳು? ಎರಡೂ ಪಕ್ಷದ ನಾಯಕರುಗಳು ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ಗಳನ್ನು ಮಾಡಿದ್ರು. ಅದೆಲ್ಲದರ ನಡುವೆ ಕಾಂಗ್ರೆಸ್ಗೆ ಈ ಪಂಚ ಗ್ಯಾರಂಟಿಗಳು ವರ್ಕೌಟ್ ಆಯ್ತಾ? ಜನ ಈ ಬಾರಿಯೂ ಕೂಡ ಕಾಂಗ್ರೆಸ್ನ ಕೈ ಹಿಡಿತಾರ? ಯಾಕಂದರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ MLAಗಳೇ ಇದ್ದಿದ್ದು. ಅವರ ನಿಧನದ ನಂತರ ತೆರವಾದಂತಹ ಪ್ಲೇಸ್ಗೆ ಚುನಾವಣೆ ಆಗಿದ್ದು. ಆದರೆ ಆ ಗ್ಯಾರಂಟಿ ಗುಂಗಲ್ಲೇ ಇದ್ದಾರಾ ಜನ? ಮತ್ತೆ ಗ್ಯಾರಂಟಿಗೆ ಕೈ ಹಿಡಿತಾರಾ ಅಥವಾ ಗ್ಯಾರಂಟಿನ ರಿಜೆಕ್ಟ್ ಮಾಡಿದಾರಾ? ಕಾಂಗ್ರೆಸ್ ಸರ್ಕಾರವನ್ನು ರಿಜೆಕ್ಟ್ ಮಾಡಿದಾರಾ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಎರಡೂ ಕ್ಷೇತ್ರದಲ್ಲಿ ನಾವು ನೋಡೋದಾದರೆ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಸತ್ತದಂಗೆ ಅನ್ನಿಸ್ತಾ ಇದೆ ಅನ್ನುವಂತಹ ವಿಚಾರ ನಾವು ಹಿಂದೆ ಸಾಕಷ್ಟು ಎಪಿಸೋಡ್ಗಳಲ್ಲೂ ಕೂಡ ಹೇಳಿದ್ದೀವಿ. ಜನ ಯಾಕೆ ಬೇಸತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ? ಒಂದು, ಕುಟುಂಬ ರಾಜಕಾರಣ. ಎರಡೂ ಕ್ಷೇತ್ರದಲ್ಲೂ ಕೂಡ ಕುಟುಂಬದವರಿಗೇನೆ ಟಿಕೆಟ್ ಕೊಟ್ಟಿದ್ದು. ಮತ್ತೊಂದು ಕಡೆ ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬರೋ ಸಿದ್ದರಾಮಯ್ಯ ಅವರು ಅಲ್ಲಿ ಎಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರು? ಎರಡೂ ಕ್ಷೇತ್ರದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾದರೆ ಅವರು ಯಾವ ರೀತಿ ಅಹಿಂದ ನಾಯಕರಾಗ್ತಾರೆ? ಈ ರೀತಿಯ ವಿಚಾರಗಳು ಸಾಕಷ್ಟು ಚರ್ಚೆಯಾಗುತ್ತೆ. ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಪರ್ಸೆಂಟೇಜ್ ಅಂತೂ ಆಗಿದೆ ಓಟು. ಆದರೆ ಜನ ಯಾರಿಗೆ ಮಣೆ ಹಾಕಿದ್ದಾರೆ? ಯಾಕಂದರೆ ಕಡೆ ಟೈಮಲ್ಲಿ ಜನರ ಮನಸ್ಸು ಯಾವ ರೀತಿ ಬದಲಾವಣೆಯಾಗುತ್ತೋ ಹೇಳೋದಕ್ಕೆ ಗೊತ್ತಿಲ್ಲ. ಆ ಬೂತ್ಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಪರ್ಸೆಂಟ್ ಓಟ್ಗಳು ಡಿವೈಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಅಲ್ಲಿಯ ಲೆಕ್ಕಾಚಾರಗಳು ಈಗ ಯಾವ ರೀತಿ ನಡೀತಾ ಇದೆ ಅಂದರೆ ಸೋಲು ಗೆಲುವಿನ ಲೆಕ್ಕಾಚಾರ. ಯಾಕಪ್ಪ ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಬಹಳಷ್ಟು ನಿರ್ಣಾಯಕವಾಗಿತ್ತು. ಯಾಕಂದರೆ 75,000ಕ್ಕೂ ಹೆಚ್ಚು ಮುಸ್ಲಿಮರಿದ್ದರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ 75,000 ಮುಸ್ಲಿಂ ಓಟ್ಗಳು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅದರಲ್ಲಿ ಸುಮಾರು ಒಂದು 50,000ರಿಂದ 55,000 ಓಟ್ ಅಂತೂ ಕಾಂಗ್ರೆಸ್ಗೆ ಬಂದಿರುತ್ತೆ, ಮಿಸ್ಸೇ ಇಲ್ಲ. ಆದರೆ ಈ ಬಾರಿ ಏನೆಲ್ಲ ಸರ್ಕಸ್ಗಳಾಯಿತು? ಅದರಲ್ಲೂ ಮುಸ್ಲಿಂ ಮಹಿಳೆಯರು BJP ಕಡೆಗೆ ಮುಖ ಮಾಡಿದ್ರು, ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ನಮಗೆ ಕಾಂಗ್ರೆಸ್ನ ಸಹವಾಸವೇ ಬೇಡ, ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅದು ಕೇವಲ ಬಾಯಿ ಮಾತಿಂದ ಅಲ್ಲಿ ಬಂದು ಓಟ್ ಹಾಕೋದ್ರವರೆಗೂ ಕೂಡ ಹೋಯ್ತಾ? ಅದೆಲ್ಲವೂ ಕೂಡ ರಿಸಲ್ಟ್ನ ನಂತರವೇ ಗೊತ್ತಾಗುತ್ತೆ. ಒಟ್ಟಾರೆ ರಾಜಕೀಯ ನಾಯಕರುಗಳ ಚರ್ಚೆಗಳಂತೂ ಬಹಳಷ್ಟು ನಡೀತಾ ಇದೆ. ಬಟ್ ಈಗ ಒಂದಷ್ಟು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ 50-50 ಇದೆ ಅನ್ನುವಂತಹ ವಿಚಾರ ಇಲ್ಲ. 40 ಕಾಂಗ್ರೆಸ್ ಇದ್ರೆ 60 BJP ಇದೆ ಎರಡೂ ಕ್ಷೇತ್ರದಲ್ಲೂ ಅಂತ ಹೇಳಿ. ಯಾಕಂದರೆ ನಾವು ಬಾಗಲಕೋಟೆ ವಿಚಾರಕ್ಕೆ ಹೋಗೋದಾದರೆ ಅಲ್ಲಿ ವೀರಣ್ಣ ಚರಂತಿಮಠ ಅವರು 3 ಬಾರಿ MLA ಆಗಿದ್ದಂಥವರು. ಆ ಕ್ಷೇತ್ರದ ಜನರ ಪ್ರತಿಯೊಂದು ನಾಡಿ ಮಿಡಿತಗಳು ಕೂಡ ವೀರಣ್ಣ ಚರಂತಿಮಠ ಅವರಿಗೆ ಚೆನ್ನಾಗಿ ಅರಿದು ಕುಡಿದಿದ್ದಾರೆ. ಆದರೆ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಅವರ ತಂದೆಯೊಟ್ಟಿಗೆ ಒಂದೆರಡು ಕ್ಯಾಂಪೇನ್ಗಳಲ್ಲಿ ಸಮಾವೇಶಗಳಲ್ಲಿ ಭಾಗಿಯಾಗಿದ್ದರೂ ಹೊರತು ಹೆಚ್ಚಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡವರಲ್ಲ. ಬಟ್ ಹಾಗಾಗಿ ಜನ ಇದೆಲ್ಲವನ್ನ ಅಳೆದು ತೂಗಿ ಗ್ಯಾರಂಟಿಗಳಿಗೆ ಮಣೆ ಹಾಕಿ ಮತ್ತೆ ಕೈ ಹಿಡಿತಾರಾ ಅಥವಾ ಕೈಗೆ ಕೈ ಕೊಟ್ಟುಬಿಟ್ಟು ಕಮಲಕ್ಕೆ ಮಣೆ ಹಾಕ್ತಾರಾ, ಕಮಲವನ್ನು ಅರಳಿಸ್ತಾರಾ ಎರಡೂ ಕ್ಷೇತ್ರದಲ್ಲೂ? ಯಾಕಂದರೆ ಅಲ್ಲಿಯ ಜನಪ್ರತಿನಿಧಿಗಳು ಅಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಈಗ ಜನ ಸಂಜೆ ಆಯಿತು ಅಂದರೆ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಅದನ್ನೇ ಡಿಸ್ಕಸ್ ಮಾಡ್ತಾ ಇರೋದು. ನೀನು ಯಾರಿಗೂ ಓಟ್ ಹಾಕಿದ್ಯಾ, ಏನಾಗಬಹುದು? BJP ಬರುತ್ತಾ, ಕಾಂಗ್ರೆಸ್ ಬರುತ್ತಾ? ಯಾಕಂದರೆ BJPಗೆ JDSನ ಬೆಂಬಲ ಅದು ಮತ್ತೊಂದು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟು.
BJPಯ ಕ್ಯಾಂಡಿಡೇಟ್ ಆದಂತಹ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಕುಮಾರಸ್ವಾಮಿಯವರು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಬಾಗಲಕೋಟೆಗೋಗೂ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ. JDSನ ಒಂದಷ್ಟು ಜನ ಕಾರ್ಯಕರ್ತರುಗಳು, JDSನ ಮತದಾರರು BJP ಕಡೆಗೆ ಒಲವು ತೋರಿಸಿದ್ದಾರೆ. ಅದಲ್ಲದೇ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು 11 ಜನ ಬಂಡಾಯ ಎದ್ದಿರೋದು ಅಭ್ಯರ್ಥಿಗಳು, ಅವರು ಕಣದಲ್ಲಿರೋದು. ಅವರ ಮನವೊಲಿಸುವಂತಹ ಪ್ರಯತ್ನ ಸಕ್ಸಸ್ ಆಗಲಿಲ್ಲ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತಹ ಪ್ರಯತ್ನ ಸಕ್ಸಸ್ ಆಯಿತು. ಬಟ್ ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಸಿಕ್ಕಾಪಟ್ಟೆ ಎಡವಿರೋದ್ರಿಂದ ಜನ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಿದಾರಾ, ಅಥವಾ ಅಲ್ಲೆಲ್ಲೋ ಒಂದು ಕಡೆ ಅನುಕಂಪದ ಅಲೆ, ಗ್ಯಾರಂಟಿ ಏನಾದರೂ ವರ್ಕೌಟ್ ಆಗಿದೆಯಾ? ಜೊತೆಗೆ ಈ ಕಾಂಗ್ರೆಸ್ನ ಮೈನಸ್ಸನ್ನು BJP ಪ್ಲಸ್ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ನಾವೇನೇ ಹೇಳಿದ್ರು ಕೂಡ ಅಲ್ಲಿ ಜನರು ಅವರ ತೀರ್ಮಾನವೇ ಅಂತಿಮ. ಸೊ ಅದೆಲ್ಲವೂ ಕೂಡ ರಿಸಲ್ಟ್ ಬಂದ ನಂತರವೇ ಗೊತ್ತಾಗಬೇಕಾಗತ್ತೆ.